ಆಪ್ಕಿ ಅದಾಲತ್ನಲ್ಲಿ ಪಾಕಿಸ್ತಾನಿ ಸಿನಿಮಾಗಳ ಸೂಪರ್ ಸ್ಟಾರ್ ಮೀರಾ ಮೇಲೆ ಇರುವ ಆರೋಪ. ಇವರು ಕೃತಜ್ಞತೆ ಇಲ್ಲದವರು. ಮೀರಾಜಿ, ಪಾಕಿಸ್ತಾನದ ಸಿನಿಮಾಗಳು ನಿಮ್ಮನ್ನ ಸೂಪರ್ ಸ್ಟಾರ್ ಮಾಡಿದ್ವು. ಇದು ಕೃತಜ್ಞತೆ ಅಲ್ವಾ? ಏನಂದ್ರೆ ಅಲ್ಲಿನ ಸಿನಿಮಾಗಳನ್ನ ಬಿಟ್ಟು ನೀವು ಇಲ್ಲಿಗೆ ಬಂದ್ರಿ ಮುಂಬೈನಲ್ಲಿ ಸಿನಿಮಾಗಳನ್ನ ಮಾಡೋದಕ್ಕೆ. ನೋಡಿ, ನಾನ್ ಯಾವಾಗ್ಲೂ ಕೊನೆ ಉಸಿರಿರೋವರೆಗೂ ನಾನಿದನ್ನೇ ಹೇಳೋದು. ಇವತ್ ನಾನು ಏನೇ ಆಗಿದ್ರು ಪಾಕಿಸ್ತಾನದ ಫಿಲ್ಮ್ ಇಂಡಸ್ಟ್ರಿ ಕಾರಣದಿಂದ ಆಗಿದ್ದೀನಿ. ಇವತ್ತು ಒಂದ್ ವೇಳೆ ನಾನು ಹಿಂದೂಸ್ತಾನದಲ್ಲಿದ್ದೀನಿ ಅಂದ್ರೆ ಜಸ್ಟ್ ಬಿಕಾಸ್ ಆಫ್ ಪಾಕಿಸ್ತಾನ್, ಜಸ್ಟ್ ಬಿಕಾಸ್ ಆಫ್ ಪಾಕಿಸ್ತಾನಿ ಫಿಲಮ್ ಇಂಡಸ್ಟ್ರಿ. ಸೊ ಅವರನ್ನಂತೂ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ನಾನ್ ಬಯಸೋದೇನಂದ್ರೆ ಪಾಕಿಸ್ತಾನದಲ್ಲಿ ನನ್ನನ್ನ ನಮ್ಮ ಆಡಿಯನ್ಸ್ ತುಂಬಾ ಪ್ರೀತಿಸ್ತಾರೆ ಮತ್ತು ಇಲ್ಲಿ ಕೂಡ ನನ್ನ ಕೆಲಸ ನೋಡ್ಲಿ ಅಂತ ನಾನು ಬಯಸ್ತೀನಿ ಮತ್ತು ನನ್ನನ್ನು ಪ್ರೀತಿಸ್ಲಿ. ನೀವು ಇಲ್ಲೂ ಕೂಡ ಐಶ್ವರ್ಯ ರೈ ಅವರ ನಂಬರ್ 1 ಪೊಸಿಷನ್ ಏನಿದೆ ಅದನ್ನ ಚಾಲೆಂಜ್ ಮಾಡೋದಕ್ಕೆ ಬಂದಿದ್ದೀರಾ? ಇಲ್ಲ, ನಾನು ಯಾರನ್ನೂ ಚಾಲೆಂಜ್ ಮಾಡೋದಕ್ಕೆ ಬಂದಿಲ್ಲ. ಆದರೆ ಒಂದು ವೇಳೆ ಹಿಂದೂಸ್ತಾನದ ಜನ ಬಯಸಿದ್ರೆ ನಾನಿಲ್ಲಿ ಕೆಲಸ ಮಾಡಲಿ ಮತ್ತು ಅವ್ರು ನನ್ನನ್ನು ಲೈಕ್ ಮಾಡಿದ್ರೆ ನಾನು ಖಂಡಿತ ಮಾಡ್ತೇನೆ ಅವ್ರಿಗೋಸ್ಕರ. ಬಿಕಾಸ್ ಇವತ್ತು ನಾನು ಎಷ್ಟು ನನಗೆ ಪಾಕಿಸ್ತಾನದಲ್ಲಿ ಪ್ರೀತಿ ಸಿಗ್ತಿದೆಯೋ, ನಾನು ಯಾವಾಗಿಂದ ಇಲ್ಲಿಗೆ ಬಂದಿದ್ದೀನೋ ನಾನು ಇದನ್ನಂತೂ ಹೇಳಲ್ಲ, ಆದರೆ ನನಗೆ ಪಾಕಿಸ್ತಾನಕ್ಕಿಂತ ಜಾಸ್ತಿ ಪ್ರೀತಿ ಸಿಕ್ಕಿದೆ ಇಲ್ಲಿ. ನನಗೆ ಗೊತ್ತು ಜನ ಪಾಕಿಸ್ತಾನದಲ್ಲಿ ವಿಷಯನ ಮೈಂಡ್ ಮಾಡ್ತಾರೆ ಅಂತ. ಏನಂದ್ರೆ ನಾನು ಇಷ್ಟು ದೊಡ್ಡ ಮಾತು ಹೇಳ್ದೆ ಅಂತ, ಆದರೆ ನಾನು ಪ್ರಾಮಾಣಿಕತೆ ಮತ್ತು ಆನೆಸ್ಟಿ ಜೊತೆ ನಾನು ಸುಳ್ಳು ಹೇಳೋದಕ್ಕಾಗೋದಿಲ್ಲ. ಇವತ್ತು ಒಂದ್ ವೇಳೆ ನನ್ನ ಮನ್ಸಲ್ಲಿ ಪಾಕಿಸ್ತಾನಕ್ಕೋಸ್ಕರ ಪ್ರೀತಿ ಇದೆ ಅಂದ್ರೆ ಅಷ್ಟೇ ಪ್ರೀತಿ ಇವತ್ತು ನನಗೆ ಹಿಂದೂಸ್ತಾನಕ್ಕೋಸ್ಕರ ಕೂಡ ಇದೆ. ಮತ್ತು ನನಗನ್ನಿಸ್ತಾ ಇರೋದೇನಂದ್ರೆ ನನ್ನ ಹಿಂದೂಸ್ತಾನದ ಜೊತೆನೂ ಸಂಬಂಧ ಇದೆ ಮತ್ತು ನಾನು ಯಾವತ್ತೂ ಈ ಸಂಬಂಧನ ಮುಗಿಸೋದಕ್ಕೆ ಇಷ್ಟಪಡಲ್ಲ. ನೋಡಿ, ಹಿಂದೂಸ್ತಾನದ ಫಿಲ್ಮ್ ನೋಡುವಂತ ಆಡಿಯನ್ಸ್ ಇದ್ದಾರಲ್ಲ, ಅವರು ನಿಮ್ಮನ್ನ ಹೇಗೆ ಗುರ್ತಿಸ್ಬೇಕು? ಐಶ್ವರ್ಯ ರೈ ಅವರನ್ನ ರೀಪ್ಲೇಸ್ ಮಾಡೋರು ಅಂತನಾ ಅಥವಾ ಮಲ್ಲಿಕಾ ಶರಾವತ್ ಅವರನ್ನ ರೀಪ್ಲೇಸ್ ಮಾಡೋರು ಅಂತನಾ? ನಾನು ಒಳ್ಳೆ ರೋಲ್ಸ್, ಒಳ್ಳೆ ಕ್ಯಾರೆಕ್ಟರ್ಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಲೈಕ್ ಈಗಷ್ಟೇ ನಾನು ಬ್ಲ್ಯಾಕ್ ನೋಡಿದೆ, ಅದರಲ್ಲಿ ರಾಣಿ ಮುಖರ್ಜಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಬಹಳ ಅದ್ಭುತ ಪರ್ಫಾರ್ಮೆನ್ಸ್ ಆಗಿತ್ತು. ಅದು ನಾನು ಇಷ್ಟಪಡೋದೇನಂದ್ರೆ ಜನ ನನ್ನ ಒಬ್ಬ ಒಳ್ಳೆ ಆಕ್ಟ್ರೆಸ್ ಅಂತ ಗುರ್ತಿಸ್ಲಿ, ಅಂದ್ರೆ ಪೂರ್ತಿ ಸೌತ್ ಏಷ್ಯಾದಲ್ಲಿ ನನ್ನನ್ನು ಒಳ್ಳೆ ಆಕ್ಟ್ರೆಸ್ ಅಂತ ಹೇಳಿ. ಮೀರಾನ ನೆನ್ಪಿಟ್ಕೊಳ್ಳಿ ಜನ. ಮೀರಾನ್ ನೆನ್ಪಿಟ್ಕೊಳ್ಳಿ. ಲೈಕ್ ಶಬಾನಾ ಆಸ್ಮಿ, ಲೈಕ್ ಮಾಧುರಿ ದೀಕ್ಷಿತ್, ಲೈಕ್ ರಾಣಿ ಮುಖರ್ಜಿ. ನೀವು ಹೇಳಿದ್ರಿ ಏನಂದ್ರೆ ಲಾಹೋರ್ನ ಫಿಲ್ಮ್ ಇಂಡಸ್ಟ್ರಿ ಏನಿದೆ ಅದು ಅಷ್ಟೊಂದು ಅಡ್ವಾನ್ಸ್ ಆಗಿಲ್ಲ. ಎಷ್ಟು ಮುಂಬೈನ ಫಿಲ್ಮ್ ಇಂಡಸ್ಟ್ರಿ ಅಡ್ವಾನ್ಸ್ಡ್ ಇದೆಯೋ ಅಷ್ಟು. ನೀವು ಯಾಕೆ ಕಂಪೇರ್ ಮಾಡ್ತಾ ಇದ್ದೀರಾ ಪಾಕಿಸ್ತಾನ ಮತ್ತು ಇಂಡಿಯಾದ ಫಿಲ್ಮ್ ಇಂಡಸ್ಟ್ರಿನ ಒಟ್ಟಿಗೆ? ಪಾಕಿಸ್ತಾನ ಚಿಕ್ಕ ದೇಶ, ಅವ್ರದ್ದು ಚಿಕ್ಕ ಫಿಲ್ಮ್ ಇಂಡಸ್ಟ್ರಿ ಇದೆ. ಹಿಂದೂಸ್ತಾನದ್ದು ಇಂಟರ್ನ್ಯಾಷನಲ್ ಫಿಲ್ಮ್ ಇಂಡಸ್ಟ್ರಿ. ಮತ್ತು ಇದನ್ನ ಹೇಳೋದು ಖಂಡಿತ ತಪ್ಪಾಗಲ್ಲ. ಏನಂದ್ರೆ ಪ್ರಪಂಚದ ನಂಬರ್ 1 ಫಿಲ್ಮ್ ಇಂಡಸ್ಟ್ರಿ ಅಂದ್ರೆ ಬಾಲಿವುಡ್. ಸೊ ನೀವು ಅದನ್ನ ಕಂಪೇರ್ ಮಾಡಬೇಡಿ ಪ್ಲೀಸ್. ಕಂಪೇರ್ ಮಾಡ್ತಾ ಇಲ್ಲ, ನಾನು ಹೇಳ್ತಾ ಇರೋದು ಏನಂದ್ರೆ ನೀವು ಲಾಲಿವುಡ್ನ ಬಿಟ್ಟು ಬಾಲಿವುಡ್ ಬಂದಿದ್ದೀರಿ ಅಂತ. ಲಾಲಿವುಡ್ನಲ್ಲೂ ಕೆಲಸ ಮಾಡ್ತೀವಿ ಮತ್ತು ಬಾಲಿವುಡ್ನಲ್ಲೂ ಕೆಲಸ ಮಾಡ್ತೀವಿ. ಜನರ ಹತ್ರ ಕೇಳೋಣ, ಏನಂದ್ರೆ ಯಾವ ರೀತಿ ರೋಲಲ್ಲಿ ನಿಮ್ಮ ನೋಡೋದಕ್ಕೆ ಇಷ್ಟಪಡ್ತಾರೆ ಅಂತ. ಹೌದು, ನಿಮ್ಮ ಪ್ರಶ್ನೆ. ನಿಮ್ಗೆ ಯಾವ ರೋಲ್ ಮಾಡ್ಲೇಬೇಕು ಅಂತ ಇಷ್ಟ ಇದೆ? ಅಂದ್ರೆ ಇಂಥದೇ ರೋಲ್. ನಾನು ಹಿಂದೂಸ್ತಾನಿ ಮಹಿಳೆ ರೋಲ್ ಮಾಡಕ್ ಇಷ್ಟಪಡ್ತೀನಿ. ದೇವದಾಸ್ನಲ್ಲಿ ಪಾರು ರೋಲ್ ಇತ್ತಲ್ಲ, ಅದಾ? ಲೈಕ್ ಮಂಗಳಸೂತ್ರ ಮತ್ತು ಬೊಟ್ಟು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ಅದು ಮದ್ವೆ ಆದ್ಮೇಲೆ ಇಲ್ಲಿ ಸಿಂಧೂರ್, ಬಿಂದಿ. ಅಬ್ಬಾ, ಹಾಡು ಸುಭಾಷ್ ಜಿ ಅವ್ರ ಒಂದು ಫಿಲ್ಮ್ದು. ये दुनिया एक दुल्हन, ये माथे की बिंदिया, ये मेरा इंडिया, I love my India. It's really beautiful song. ಹಾಗೇನಾದ್ರೂ ಅಂತ ಕೆಂಪು ದುಪಟ್ಟ, ಗಾಳಿಯಲ್ಲಿ ಹಾರಾಡ್ಕೊಂಡು, ಬಳೆಗಳು, ಮಂಗಳಸೂತ್ರ, ಬಿಂದಿ. ಓ ಮೈ ಗಾಡ್, ನಾನು ತುಂಬಾ ಇಟ್ಸ್ ಬ್ಯೂಟಿಫುಲ್, ಐ ಸ್ವೇರ್. ಯಾವ ಇಂಡಿಯನ್ ಫಿಲಮ್ ಸ್ಟಾರ್ ಜೊತೆ ನಿಮ್ಗೆ ಕೆಲಸ ಮಾಡೋ ಆಸೆ ಇದೆ ಒಂದ್ ವೇಳೆ ನಿಮ್ಗೆ ಅವಕಾಶ ಸಿಕ್ಕಿದ್ರೆ? ಲೈಕ್ ಶಾರುಖ್ ಖಾನ್ ಇದ್ದಾರೆ, ಅಮೀರ್ ಖಾನ್ ಇದ್ದಾರೆ, ಸಲ್ಮಾನ್ ಖಾನ್, ಸೊಹೇಲ್ ಖಾನ್ ಅವ್ರ ಸಹೋದರ. ವಿಶೇಷವಾದಂಥ ಕಾರಣ ಇದೆಯಾ? ಏನಂದ್ರೆ ಎಲ್ಲಾ ಖಾನ್ಗಳನ್ನೇ ಆಯ್ಕೆ ಮಾಡ್ಕೊಂಡು
ನೀವು ರಿತಿಕ್ ರೋಷನ್ ಹೆಸರೇ ಹೇಳಿಲ್ಲ. ರಿತಿಕ್ ಅಫ್ಕೋರ್ಸ್ ನಾನು ಹೆಸರು ತಗೋತಾ ಇದ್ದೀನಿ. ರಿತಿಕ್ ಇಸ್ ಬ್ರಿಲಿಯಂಟ್ ಆಕ್ಟರ್. ರಿತಿಕ್ ಮತ್ತು ಇವತ್ತಿನ ಐ ಥಿಂಕ್ ಎಷ್ಟು ಜನ ಯಂಗ್ಸ್ಟರ್ಸ್ ಇದ್ದಾರೋ ಎಲ್ಲರೂ ರಿತಿಕ್ನ ತುಂಬ ಲೈಕ್ ಮಾಡ್ತಾರೆ. ಪೂರ್ತಿ ನನ್ನ ಫ್ಯಾಮಿಲಿ ರಿತಿಕ್ನ ತುಂಬ ಲೈಕ್ ಮಾಡುತ್ತೆ. ಎಸ್ಪೆಷಲಿ ನನ್ನ ಸಹೋದರಿಯರು ತುಂಬ ಪ್ರೀತಿಸ್ತಾರೆ ರಿತಿಕ್ನ. ಸೊ ಜೊತೆಗೆ ಸೈಫ್ ಅಲಿ ಖಾನ್ ಇದ್ದಾರೆ ಆ್ಯಂಡ್ ಜಾನ್ ಅಬ್ರಹಂ, ಅನಿಲ್ ಕಪೂರ್ ತುಂಬ ಹೀಸ್ ಬ್ರಿಲಿಯಂಟ್. ಅಮಿತಾಬ್ ಬಚ್ಚನ್ ಇದ್ದಾರೆ. ಅನಿಲ್ ಕಪೂರ್ ಅಂತೂ ತುಂಬಾನೇ ವರ್ಸಟೈಲ್ ಆ್ಯಕ್ಟರ್. ಅವ್ರಿಗೆ ಸಾಟಿನೇ ಇಲ್ಲ. ಸೊ ಇವರೆಲ್ಲರೂ ಒಳ್ಳೆ ಆ್ಯಕ್ಟರ್ಸ್. ಪಾಕಿಸ್ತಾನದ ಪ್ರಶ್ನದ್ದು ಇನ್ನೊಂದು ಪ್ರಶ್ನೆ ಇದೆ. ಅದರಲ್ಲಿ ಅವರು ಕೃತಜ್ಞತೆಯ ಪ್ರಶ್ನೆ ಕೇಳಿದ್ದಾರೆ. ಒಂದು ಪತ್ರಿಕೆಯಲ್ಲಿ ಬರೆದಿದ್ದಾರೆ, ನೀವು ಒಬ್ಬ ಹಿಂದೂ ಆಕ್ಟರ್ನ ಮದುವೆ ಆಗ್ಬಿಟ್ಟಿದ್ದೀರಿ ಅಂತ. ಹಿಂದೂ ಆ್ಯಕ್ಟರ್ ಜೊತೆ ಖಂಡಿತ ಇಲ್ಲ. ನಾನು ಇಲ್ಲಿ ತನಕ ಯಾವ ಮದುವೆ ಕೂಡ ಆಗಿಲ್ಲ. ಅಂತ ಉದ್ದೇಶ ಕೂಡ ಇಲ್ವಾ? ಮದುವೆ ಅನ್ನೋದು ಒಂದು ತುಂಬ ಸುಂದರವಾದ ವಿಷಯ. ಮತ್ತು ಯಾವ ದಿನ ನಾವು ಮದುವೆ ಮಾಡ್ಕೋತೀವೋ ಪೂರ್ತಿ ಪ್ರಪಂಚಕ್ಕೆ ಹೇಳಿ ಮಾಡ್ಕೋತೀವಿ. ಮತ್ತು ಎಲ್ಲ ಕಡೆ ಇದ್ರ ಬಗ್ಗೆ ಚರ್ಚೆ ಆಗತ್ತೆ. ನಮಗೆ ಇನ್ವಿಟೇಷನ್ ಕಳಿಸ್ತೀರಾ ನೀವು? ಅಫ್ಕೋರ್ಸ್, ವೈ ನಾಟ್? ಯಾಕಿಲ್ಲ, ಎಲ್ರಿಗಿಂತ ಮೊದಲು ನಿಮಗೆ ಇನ್ವಿಟೇಷನ್ ಕಳಿಸ್ತೀನಿ, ಪ್ರಾಮಿಸ್. ಅಲ್ಲಿನ ಪ್ರೆಸ್ ಇದನ್ನೂ ಕೂಡ ಬರ್ದಿದೆ, ಮೀರಾ ಶಿಫ್ಟ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಹಿಂದೂಸ್ತಾನಕ್ಕೆ ಅಂತ. ಅವರು ಇಲ್ಲೇ ಬಂದು ನೆಲೆಸ್ತಾರೆ ಅಂತ. ಆ ರೀತಿ ಏನೂ ಇಲ್ಲ. ಕೆಲಸ ಮಾಡೋದಕ್ಕೆ ಹೋಗ್ತೀನಿ, ಹಿಂದೂಸ್ತಾನಕ್ಕೆ ಬರ್ತೀನಿ, ಅಮೆರಿಕಾ ಹೋಗ್ತೀನಿ, ಲಂಡನ್ ಹೋಗ್ತೀನಿ, ಮಲೇಷ್ಯಾ, ಇಸ್ತನ್ಬುಲ್, ಚೈನಾ, ಯಾವ ಕಡೆ ಆದರೂ ಪ್ರಪಂಚದಲ್ಲಿ. ಆದರೆ ಪಾಕಿಸ್ತಾನ ಯಾವತ್ತೂ ಬಿಡಲ್ಲ. ಮತ್ತೆ ಐ ಥಿಂಕ್ ಯಾವುದೇ ಮಗು ತನ್ನ ತಾಯಿ ಮಡ್ಲನ್ನ ಯಾವತ್ತೂ ಬಿಡೋದಿಲ್ಲ, ಯಾವತ್ತೂ ಇಲ್ಲ. ಭಾರತ ಪಾಕ್ ಸ್ನೇಹಕ್ಕಾಗಿ ನೀವು ಯಾವ ಮಟ್ಟದವರೆಗೆ ತ್ಯಾಗ ಮಾಡ್ತೀರಾ? ಒಂದ್ ವೇಳೆ ಈ ಸ್ನೇಹಕ್ಕಾಗಿ ಜೀವ ಕೊಡಬೇಕು ಅಂತಂದ್ರೂ ಜೀವ ಕೊಡೋಕ್ಕೂ ಸಿದ್ಧ.